7 ಫುಡ್ ಐಟಮ್ಸ್ ವಿಚ್ ಯು ನೀಡ್ ಟು ಅವಾಯ್ಡ್ ಮಾಡಬೇಕು. ಸೊ ಇನ್ ಕೇಸ್ ನೀವು ಹೆಲ್ದಿಯಾಗಿರಬೇಕು, ಫಿಟ್ಟಾಗಿರಬೇಕು ಅಂದ್ಕೊಂಡ್ರೆ, ಸೊ ನಿಮ್ಮ ಒಂದು ಬ್ರೇಕ್ಫಾಸ್ಟ್ ಮೀಲ್ ಇದೆಯಲ್ಲ, ಸೊ ಅದು ತುಂಬ ಇಂಪಾರ್ಟೆಂಟ್ ಆದ ಒಂದು ರೋಲ್ ಪ್ಲೇ ಮಾಡುತ್ತೆ. ಸೊ ಆ ಥರ ಯಾವ ಬ್ರೇಕ್ಫಾಸ್ಟ್ ಮೀಲ್ಸ್ ಫುಡ್ಸ್ನ ನೀವು ತೊಗೊಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಹಲೋ, ನನ್ನ ಹೆಸರು ಅಕ್ಷಯರಾಮ್. ನಾನೊಂದು ಸರ್ಟಿಫೈಡ್ ಫಿಟ್ನೆಸ್ ಕೋಚ್ ಆ್ಯಂಡ್ ನ್ಯೂಟ್ರಿಷನಿಸ್ಟ್. ಈ ಒಂದು ಚಾನಲಲ್ಲಿ ಫಿಟ್ನೆಸ್ ರಿಲೇಟೆಡ್ ವೀಡಿಯೋಸ್ ಮತ್ತು ಸೆಲ್ಫ್ ಇಂಪ್ರೂವ್ಮೆಂಟ್ ರಿಲೇಟೆಡ್ ವೀಡಿಯೋಸ್ ಅನ್ನೋದನ್ನು ಪೋಸ್ಟ್ ಮಾಡ್ತಿರ್ತೀನಿ. ಇಟ್ಸ್ ಜಸ್ಟ್ ಮೈ ಗಿವ್ ಅವೇ, ನನ್ನ ಒಂದು ಲರ್ನಿಂಗ್ಸ್ ಅನ್ನೋದನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ನೀವು ನನ್ನ ಒಂದು ಜರ್ನಿದಲ್ಲಿ ಇರಬೇಕು ಅಂದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲಸ್ ಆ ಒಂದು ಲೈಕ್ ಬಟನ್ ಅಂತ ಇದೆ, ಸೊ ಆ ಒಂದು ಬಟನ್ನ ಕ್ಲಿಕ್ ಮಾಡಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ಸೊ ಯೂಟ್ಯೂಬ್ ಅವರು ನಮ್ಮ ವೀಡಿಯೋಸ್ನ ಜಾಸ್ತಿ ಜನರ ಹತ್ರ ತಗೊಂಡೋಗಿ ಸೇರಿಸ್ತಾರೆ. ಸೊ ಇಟ್ ಮೀನ್ಸ್ ಅ ಲಾಟ್ ಆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿದ್ರೆ. ಓಕೆ, ಸೊ ಜಸ್ಟ್ ಡೂ ದ್ಯಾಟ್. ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಏನಿದು ಬ್ರೇಕ್ಫಾಸ್ಟ್ ಅಂತ ಕೇಳಿದ್ರೆ, ಸೊ ಬ್ರೇಕ್ಫಾಸ್ಟ್ ಬೆಳಿಗ್ಗೆ ನೀವು ತಿನ್ನುವ ಒಂದು ಊಟ, ಸೊ ಇದು ನ್ಯೂಟ್ರಿಷನ್ ಆಗಿ ಇದೆಯಾ, ನ್ಯೂಟ್ರಿಷನ್ ರಿಚ್ ಆಗಿದೆಯಾ ಅನ್ನೋದನ್ನು ನೀವು ಡಿಸ್ಕಸ್ ಮಾಡ್ತೀವಿ. ಪ್ಲಸ್ ಯಾವ ಫುಡ್ ಐಟಮ್ಸ್ನ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಈ ವಿಡಿಯೋ ಸ್ವಲ್ಪ ಕಾಂಟ್ರಾಡಿಕ್ಟ್ರಿಯಾಗಿ ಇದ್ರೂ, ಸೊ ನಾವು ಯಾವುದಾದ್ರೂ ಒಂದು ವಿಷಯನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀವಿ, ಚಿಕ್ಕ ವಯಸ್ಸಿಂದ ಮಾಡ್ತಿರ್ತೀವಿ. ಸೊ ಆ ವಿಷಯ ನಮ್ಮಿಂದ ಮಾಡೋಕ್ಕೆ ಆಗಲ್ಲ, ಅದನ್ನು ಯಾರಾದರೂ ಮಾಡಬಾರ್ದು ಅಂದರೆ ಅದನ್ನು ನಮಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಆ ಥರ ಒಂದು ಸಿಚುವೇಷನಲ್ಲಿ ನಿಮ್ಮನ್ನ ನಾನೀಗ ಹಾಕ್ತಿದ್ದೀನಿ. ಸೊ ಇದು ಸ್ವಲ್ಪ ಕಾಂಟ್ರಾಡಿಕ್ಟ್ರಿ, ಅಗೇನ್ಸ್ಟ್ ಆಗಿ ಹೋದ್ರೂ ಪರವಾಗಿಲ್ಲ ಅನ್ನೋ ಒಂದು ವಿಷಯ ನನಗಿದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಓಪನ್ ಆಗಿ ಹೇಳುವ ಒಂದು ವಿಷಯಗಳೆಲ್ಲ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ನಂಬರ್ 1 ಫುಡ್ ಹ್ಯಾಬಿಟ್ ವಿಚ್ ಯು ಸ್ಟಾಪ್ ಅವಾಯ್ಡಿಂಗ್ ಇನ್ ಯುವರ್ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ, ರೀಸೆಂಟಾಗಿ ಇದೊಂದು ರಿವಲ್ಯೂಷನ್ ಆಗಿ ಚೇಂಜ್ ಆಗಿಬಿಟ್ಟಿದೆ. ಹೆಲ್ದಿ ಅಂತ ಜಾಸ್ತಿ ವಿಷಯಗಳನ್ನ ಮಾರ್ಕೆಟ್ ಮಾಡ್ತಿದ್ದಾರೆ. ಸೊ ಅದೆಲ್ಲ ಹೆಲ್ದಿನೇ ಅಲ್ಲ. ಸೊ ಆ ರೇಂಜಲ್ಲಿ ಬರೋದು ಏನು ಅಂದರೆ, ಸೊ ಓಟ್ಸ್ ಆ್ಯಂಡ್ ಕಾರ್ನ್ಫ್ಲೇಕ್ಸ್. ಸೊ ಓಟ್ಸ್ ಆ್ಯಂಡ್ ಕಾರ್ನ್ಫ್ಲೇಕ್ಸ್ನ ನೀವು ತಿನ್ನೋದ್ರಿಂದ ನೀವು ಹೆಲ್ದಿಯಾದ ಒಂದು ಮೀಲ್ಸ್ನ ತಗೊಂತಲ್ಲ, ಅದನ್ನು ತಿರುಗಿಸಿ ನೋಡಿದ್ರೆ ಅದರಲ್ಲಿರುವ ವಿಷಯಗಳೆಲ್ಲ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ನ್ಯೂಟ್ರಿಷನಲ್ ಇನ್ಫೋದಲ್ಲೆಲ್ಲ ಏನಿರುತ್ತೆ ಅಂದರೆ, ಸೊ ವೀಟ್ ಇರುತ್ತೆ, ಅದು ಬಿಟ್ಟರೆ ಶುಗರಿ ಸ್ಟಾರ್ಚ್ ಅನ್ನೋದು ಇರುತ್ತೆ. ಸೊ ಜಾಸ್ತಿ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಅನ್ನೋದನ್ನು ಆ್ಯಡ್ ಮಾಡ್ತಾರೆ. ಸೊ ಇದೆಲ್ಲ ಏನು ಮಾಡುತ್ತೆ ಅಂದರೆ, ನಿಮಗೆ ಕಾರ್ಬೋಹೈಡ್ರೇಟ್ಸ್ ಹೈ ಆಗಿರುತ್ತೆ, ಶುಗರ್ಸು ಹೈ ಆಗಿರುತ್ತೆ, ಅದನ್ನು ಹೆಲ್ದಿ ಅಂತ ನಿಮಗೆ ಮಾರ್ಕೆಟ್ ಮಾಡ್ತಿದ್ದಾರೆ. ಅದು ಆಬ್ಸಲ್ಯೂಟ್ಲಿ ಇಟ್ಸ್ ನಾಟ್ ಅಟ್ ಆಲ್ ಹೆಲ್ದಿ. ಸೊ ಅದನ್ನು ತಿಂತಿದ್ದೀರಾ ಅಂದರೆ, ಸೊ ಅದನ್ನು ಫಸ್ಟು ಸ್ಟಾಪ್ ಮಾಡಿ. ಅದರ ಜಾಗದಲ್ಲಿ ನೀವು ಆರಾಮಾಗಿ ಒಂದು 2-3 ಎಗ್ಸ್ನ ತಿನ್ನಂಗಿದ್ರೆ ಒಂದು 2 ಮೊಟ್ಟೆ 3 ಮೊಟ್ಟೆನ ತಿನ್ನಿ. ಸೊ ಅದಷ್ಟೇ ಸಾಕು. 15 ರೂಪಾಯಿದಲ್ಲೇ ಮುಗ್ದೋಗುತ್ತೆ, 20 ರೂಪಾಯಿ ಒಳಗಡೆ ಮುಗ್ದೋಗುತ್ತೆ. ಸೊ ಅದನ್ನು ಸ್ಟಾಪ್ ಮಾಡಿ. ಓಕೆ, ಸೊ ಸೆಕೆಂಡ್ ಪಾರ್ಟ್, ಜಾಸ್ತಿ ಜನ ಹೆಲ್ದಿಯಾಗಿ ನನ್ನ ಬ್ರೇಕ್ಫಾಸ್ಟ್ನ ನಾನು ಫ್ರೂಟ್ಸು ಮತ್ತು ಫ್ರೂಟ್ ಜ್ಯೂಸಸ್ಸೇ ನಾನು ಕುಡಿಯೋದು ಅಂತ ಜಾಸ್ತಿ ಜನ ಹೇಳ್ತಾ ಇದ್ದಾರೆ. ಆಮೇಲೆ ಇದು ಸೋಷಿಯಲ್ ಮೀಡಿಯಾದಲ್ಲೂ ಜಾಸ್ತಿ ಜನರ ಹತ್ರ ಶೇರ್ ಮಾಡ್ತಿದ್ದಾರೆ. ಮೈ ಫಸ್ಟ್ ಮೀಲ್ ಐ ಬ್ರೇಕ್ ಮೈ ಬ್ರೇಕ್ಫಾಸ್ಟ್ ವಿತ್ ಮೈ ಫ್ರೂಟ್ಸ್ ಅಂತ. ಇಂಪಾರ್ಟೆಂಟಾಗಿ ಎಲ್ಲ ನೀವು ಫ್ರೂಟ್ಸ್ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಬ್ಲಡ್ಡಲ್ಲಿರೋ ಶುಗರ್ ಲೆವೆಲ್ಸ್ ಸ್ಪೈಕ್ ಆಗಿಬಿಡುತ್ತೆ. ಸೊ ಅದು ಬೇಕಾಗಿಲ್ಲ. ಅದು ಸ್ಪೈಕ್ ಆದರೆ ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಸೊ ಇದರಿಂದ ನೀವು ಫ್ಯಾಟ್ ಲಾಸ್ ಆಗಬೇಕು ಅಂದರೆ ಅದು ಆಗೋದಕ್ಕೆ ಬಿಡಲ್ಲ. ಸೊ ಇನ್ಸುಲಿನ್ ಯಾವಾಗಲೂ ಹೈ ಆಗಿದ್ದರೆ ಅದು ನಿಮ್ಮನ್ನ ಫ್ಯಾಟ್ ಲಾಸ್ ಮಾಡೋಕ್ಕೆ ಬಿಡಲ್ಲ. ಪ್ಲೀಸ್ ಸ್ಟಾಪ್ ದಟ್ ಫ್ರೂಟ್ಸ್ ಮತ್ತು ಫ್ರೂಟ್ ಜ್ಯೂಸಸ್. ಫ್ರೂಟ್ಸ್ಗಿಂತ ಫ್ರೂಟ್ ಜ್ಯೂಸಸ್ನ ನೀವು ಕುಡಿತಿದ್ರೆ ಇಟ್ಸ್ ಟೋಟಲಿ ಡೇಂಜರಸ್. ಓಕೆ, ಸೊ ಒಂದು ಗ್ಲಾಸ್ ಆಫ್ ಆರೆಂಜ್ ಜ್ಯೂಸ್ನ ರೆಡಿ ಮಾಡೋಕ್ಕೆ 4 ಆರೆಂಜಸ್ ಬೇಕಾಗುತ್ತೆ. ಬಟ್ ನೀವು ಒಂದು ಆರೆಂಜ್ನ ತಿಂದುಬಿಟ್ಟು ಹೋಗ್ಬಿಡ್ಬೋದು. ಬಟ್ ಅದನ್ನು ಕೂಡ ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ. ಫ್ರೂಟ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ, ಬ್ರೇಕ್ಫಾಸ್ಟಲ್ಲಿ ತಗೊಳಕ್ಕೆ ಹೋಗಬೇಡಿ. ಬಿಕಾಸ್ ದಟ್ ಎಲಿವೇಟ್ಸ್ ಯುವರ್ ಶುಗರ್ ಲೆವೆಲ್ಸ್. ಮತ್ತು ಫ್ರೂಟ್ಸಲ್ಲಿ ಫ್ರುಕ್ಟೋಸ್ ಅನ್ನೋ ಒಂದು ಶುಗರ್ ಇದೆ. ಸೊ ಅದು ನಮ್ಮ ಬಾಡಿಗೆ ಟೋಟಲಿ ಡೇಂಜರಸ್. ಸೊ ಪ್ಲೀಸ್ ಅದನ್ನು ಮಾತ್ರ ಮಾಡಬೇಡಿ. ಸೊ ಡೋಂಟ್ ಬ್ರೇಕ್ ದಿಸ್. ಆ್ಯಂಡ್ ಥರ್ಡ್ ಪಾಯಿಂಟ್ ಏನಿದೆ ಅಂದರೆ, ಸೊ ಟೀ ಆ್ಯಂಡ್ ಕಾಫೀಸ್. ಸೊ ಟೀದಲ್ಲೂ ಮತ್ತು ಕಾಫಿದಲ್ಲಿ ಅಸಿಡಿಕ್ ಸಬ್ಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ನಾವು ಬ್ರೇಕ್ಫಾಸ್ಟ್ ಮೀಲ್, ನಾವು ಫಸ್ಟ್ ಮೀಲೇ ನನ್ನ ಜ್ಞಾಪಕ ಇದೆ, ನಾನು ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಅಜ್ಜಿ ನಮಗೆ ಟೀ ಮಾಡಿಕೊಡ್ತಿದ್ರು. ಆ ಟೀನ ನಾನು ಕುಡಿತಿದ್ದೆ. ಸೊ ಆ ಥರ ಕುಡಿಯೋದ್ರಿಂದ ಏನಾಗ್ತಿತ್ತು ಅಂದರೆ, ನನಗೇನು ಆಗ್ತಾ ಇರಲಿಲ್ಲ ಆ ಒಂದು ಟೈಮಲ್ಲಿ. ಬಟ್ ಈಗ ನೀವು ಆ ಥರ ಎಲ್ಲ ಟೀಸ್ನ ಕುಡಿದ್ರೆ ನಿಮ್ಮ ಒಂದು ಬ್ರೇಕ್ಫಾಸ್ಟ್ ಮೀಲಲ್ಲಿ ಅದರಲ್ಲಿ ಜಾಸ್ತಿ ಶುಗರ್ ಹಾಕೊಂಡು ಕುಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಇನ್ಸುಲಿನ್ ಮತ್ತೆ ಸ್ಪೈಕ್ ಆಗುತ್ತೆ. ಸೊ ಅದು ಒಳ್ಳೆಯದಲ್ಲ ನಮಗೆ. ಓಕೆ, ಸೊ ಟೀ ಆ್ಯಂಡ್ ಕಾಫಿನ ಕುಡಿತಿದ್ರೆ ಸ್ಟಾಪ್ ಮಾಡಿ. ಇದರಲ್ಲಿ ಏನೋ ಒಂದು ಸಮಾಚಾರ ಅಂದರೆ, ಜಾಸ್ತಿ ಜನ ಟೀ ಆ್ಯಂಡ್ ಕಾಫಿ ಜೊತೆ ಒಂದು ಬಿಸ್ಕೆಟ್ನೂ ಡಿಪ್ ಮಾಡಿಕೊಂಡು ಕುಡಿತಾರೆ. ಇದು ಬಿಸ್ಕೆಟ್ ಅಲ್ಲ, ಸೊ ಇಲ್ಲಿ ಮೈಕ್ ಸ್ಟ್ಯಾಂಡ್. ಓಕೆ, ಸೊ ಅದನ್ನು ಕೂಡ ಡಿಪ್ ಮಾಡಿ ಸೊ
ಕುಡಿತಾರೆ, ತಿಂತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಟೋಟಲಿ ನೀವು ಬ್ರೇಕ್ ಮಾಡ್ತಿದ್ದೀರಾ ಫಾಸ್ಟ್ನ, ಅಂದರೆ ಒಂದು 8 ಅವರ್ ನೀವು ಫಾಸ್ಟಿಂಗ್ ಮಾಡಿದ್ದೀರಾ ಅಂದರೆ, ಸೊ ಅದನ್ನು ಬ್ರೇಕ್ ಮಾಡ್ತಿರೋದು ಒಂದು ಶುಗರಿ ಸಬ್ಸ್ಟೆನ್ಸ್ ಜೊತೆ ಬ್ರೇಕ್ ಮಾಡ್ತಿದ್ದೀರಾ. ಇಟ್ಸ್ ಟೋಟಲಿ ನಾಟ್ ಗುಡ್ ಆ್ಯಂಡ್ ಇಟ್ಸ್ ಟೋಟಲಿ ಅನ್ಹೆಲ್ದಿ. ಟೀ ಆ್ಯಂಡ್ ಕಾಫಿ ಕುಡಿತಿದ್ರೆ ಅದರಲ್ಲಿಂದ ನೀವು ಬ್ರೇಕ್ ಮಾಡಬೇಕು. ಓಕೆ, ಸೊ ಅದು ಬ್ರೇಕ್ಫಾಸ್ಟಲ್ಲಿ ತಿನ್ನುವ ವಿಷಯನೇ ಅಲ್ಲ. 4th ಒನ್ ಏನು ಅಂದರೆ ಹೈ ಕಾರ್ಬೋಹೈಡ್ರೇಟ್ಸ್ ರಿಚ್ ಮೀಲ್. ಇಲ್ಲಿ ನನ್ನ ಹತ್ರ ಪೇಪರ್ ಇದೆ, ಸೊ ಪಾಯಿಂಟರ್ಸ್ ಇದೆ, ಅದ್ರದ್ದು ನೋಡಿನೇ ನಾನು ನಿಮಗೆ ಪಾಯಿಂಟರ್ಸ್ನ ಹೇಳ್ತಾ ಇದ್ದೀನಿ. 4th ಪಾಯಿಂಟ್ ಏನಿದೆ ಅಂದರೆ ಹೈ ಕಾರ್ಬೋಹೈಡ್ರೇಟ್ ಮೀಲ್. ಸೊ ಕಾರ್ಬೋಹೈಡ್ರೇಟ್ ಮೀಲ್ ಅಂದರೆ ಏನೇನೆಲ್ಲ ಬರುತ್ತೆ ಅಂದರೆ ಇಡ್ಲಿ, ದೋಸೆ, ಚಪಾತಿ, ಉಪ್ಮಾ, ಪೊಂಗಲ್ಲು, ಮತ್ತು ಚಿತ್ರಾನ್ನ, ಪುಳಿಯೋಗರೆ, ಆಮೇಲೆ ಇನ್ನು ಬ್ರೇಕ್ಫಾಸ್ಟಲ್ಲಿ ಏನೇನೆಲ್ಲ ಕಾರ್ಬೋಹೈಡ್ರೇಟ್ಸ್ ರಿಚ್ ಆಗಿರುತ್ತೆ. ನಮ್ಮ ಪೂರಿನ ತೊಗೊಬೋದು, ಚಪಾತಿ ತೊಗೊಬೋದು, ಸೊ ಈ ಥರ ರೋಟಿ, ಸೊ ಈ ಥರ ನಾನು ಮೆನ್ಷನ್ ಮಾಡ್ಕೊಂಡೇ ಹೋಗ್ಬೋದು. ಸೊ ಏನೇನೆಲ್ಲ ತಿಂಡಿ ಐಟಮ್ಸ್ ಎಲ್ಲ ಇದೆಯಲ್ಲ, ಸೊ ಅದೆಲ್ಲ ಹೈ ಇನ್ ಕಾರ್ಬೋಹೈಡ್ರೇಟ್ಸ್. ಓಕೆ, ಸೊ ಮೇಜಾರಿಟಿ ಆಫ್ ದೆಮ್ ಎಲ್ಲರೂ ಜಾಸ್ತಿ ಜನ ಇದನ್ನೇ ಊಟ ಆಗಿ ತಿಂತಾ ಇದ್ದಾರಲ್ಲ. ಸೊ ಅದರಿಂದ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಒಂದು ಬಾಡಿಗೆ. ಇನ್ ಕೇಸ್ ನೀವೇನಾದರೂ ನಾನು ವೆಯ್ಟ್ ಕಮ್ಮಿ ಆಗಬೇಕು, ಸೊ ಆ ಥರ ಎಲ್ಲ ಇದ್ದರೆ ಈ ಥರ ಚಿಕ್ಕ ಚಿಕ್ಕ ಹ್ಯಾಬಿಟ್ಸಲ್ಲಿ ಚೇಂಜ್ ಮಾಡಿದ್ರೇ ಸಾಕು. ಸೊ ಇದೆಲ್ಲ ತಿಂದಿರ ಬೇರೆ ಏನೋ ತಿನ್ನಲಿ ಅಂತ ನಿಮಗೆ ಮೈಂಡಲ್ಲಿ ಬಂದಿರುತ್ತೆ. ಸೊ ನೀವೇನು ತಿನ್ನಬೇಕಂದ್ರೆ ಪ್ರೋಟೀನ್ ರಿಚ್ ಫುಡ್ಸ್ನ ನೀವು ತಿನ್ನಬೇಕು. ಓಕೆ, ಸೊ ಪ್ರೋಟೀನ್ ರಿಚ್ ಫುಡ್ಸ್ ಏನೇನೆಲ್ಲ ಇದೆ ಅಂದರೆ ನೀವು ಹೇಳ್ಬೋದು ಚಿಕನ್, ಮಟನ್, ಫಿಶ್ ಆಗಿರ್ಬೋದು. ನೀವು ವೆಜಿಟೇರಿಯನ್ ಆಗಿದ್ದೀರಾ ಅಂದರೆ ಸ್ವಲ್ಪ ಜನ ಆಗಲೂ ಮೊಟ್ಟೆ ಅನ್ನೋದನ್ನ ತಿಂತಾರೆ. ಎಗ್ಸ್ನ ತಗೊಳ್ಳಿ, ಪನ್ನೀರ್ನ ತಗೊಳ್ಳಿ. ಸೊ ಪ್ರೋಟೀನ್ ಶೇಕ್ಸ್ನ ನೀವು ಕನ್ಸ್ಯೂಮ್ ಮಾಡ್ಬೋದು, ಆಬ್ಸಲ್ಯೂಟ್ಲಿ ಫೈನ್, ನಿಮಗೆ ಅವೈಲೇಬಿಲಿಟಿ ಇದೆ ಅಂದರೆ. ಸೊ ಇದೆಲ್ಲ ಬಂದುಬಿಟ್ಟು ಪ್ರೋಟೀನ್ ರಿಚ್ ಫುಡ್ಸು. ಹೈ ಕಾರ್ಬೋಹೈಡ್ರೇಟ್ ಮೀಲ್ಸ್ನ ನೀವು ಬ್ರೇಕ್ಫಾಸ್ಟಲ್ಲಿ ತಗೊಳಕ್ಕೆ ಹೋಗಬೇಡಿ. ಅದು ನನ್ನ ಒಂದು 4th ಪಾಯಿಂಟು. ಸೊ 5th ಪಾಯಿಂಟ್ ಏನಿದೆ ಅಂದರೆ ಬ್ರೆಡ್ಸ್. ಸೊ ನಾನು ವೈಟ್ ಬ್ರೆಡ್ ತಿನ್ನಲ್ಲ, ಬ್ರೌನ್ ಬ್ರೆಡ್ ತೊಗೊತೀನಿ. ಬ್ರೌನ್ ಬ್ರೆಡ್ ಈಸ್ ಹೆಲ್ದಿ. ಮಲ್ಟಿಗ್ರೈನ್ ಬ್ರೆಡ್ ತೊಗೊತೀನಿ, ಅದು ಹೆಲ್ದಿ. ಆ್ಯಕ್ಚುಲಿ ವೈಟ್ ಬ್ರೆಡ್ಡು, ಬ್ರೌನ್ ಬ್ರೆಡ್ಡು, ಮಲ್ಟಿಗ್ರೈನ್ ಬ್ರೆಡ್ಡು ಎಲ್ಲ ಬ್ರೆಡ್ಡೇ. ಎಲ್ಲ ಬ್ರೆಡ್ಡೂ ಮಾಡೋದು ಆ ಗೋಧಿಯಿಂದನೇ ಮಾಡ್ತಾರೆ, ಇಲ್ಲ ಒಂದು ಮೈದಾಯಿಂದನೇ ಮಾಡ್ತಾರೆ. ಸೊ ಅದು ನಮ್ಮ ಬಾಡಿಗೆ ತಿನ್ನುವ ಪದಾರ್ಥನೇ ಅಲ್ಲ. ಓಕೆ, ಸೊ ಇಟ್ಸ್ ನಾಟ್ ಅ ಫುಡ್. ಹಳೇ ಕಾಲದಲ್ಲೆಲ್ಲ ತುಂಬ ಕಷ್ಟ ಬಂದ್ಬಿಡ್ತು. ಸೊ ನಮಗೆ ತಿನ್ನೋಕ್ಕೆ ಏನು ಇಲ್ಲ ಅನ್ನೋ ಒಂದು ಟೈಮಲ್ಲಿ ಆ ಗೋಧಿದಲ್ಲಿ ಬ್ರೆಡ್ ಅನ್ನೋದನ್ನು ತಿಂತಾ ಇದ್ರಂತೆ ಹಳೇ ಕಾಲದಲ್ಲಿ. ಸೊ ಈಗ ನಾವು ಅದನ್ನು ಸ್ಟೇಪಲ್ ಬ್ರೇಕ್ಫಾಸ್ಟ್ ಮೀಲ್, ಟೋಸ್ಟ್ ಮೀಲ್, ಆ ಮೀಲ್, ಈ ಮೀಲ್ ಅಂತ ನಾವು ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ದಟ್ ಈಸ್ ಆಲ್ಸೋ ವೆರಿ 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 ಡೇಂಜರಸ್. ಸೊ ಅದನ್ನು ತಗೊಳಕ್ಕೆ ಹೋಗಬೇಡಿ. ಸೊ ಅದರಿಂದ ಜಾಸ್ತಿ ಹೆಲ್ತ್ ರಿಲೇಟೆಡ್ ಇಶ್ಯೂಸು ಬರುತ್ತೆ. ಓಕೆ, ಸೊ ಪ್ಲೀಸ್ ಕನ್ಸಿಡರ್ ದಟ್. ಅದನ್ನು ತಗೊಳಕ್ಕೆ ಹೋಗ್ಬಿಡಿ. 6th ಪಾಯಿಂಟ್, ಕಿಡ್ಸ್ಗೆ ತುಂಬ ಬೇಜಾರಾಗೋ ಒಂದು ವಿಷಯ ಏನು ಅಂದರೆ ಬಿಸ್ಕೆಟ್ಸ್. ಸೊ ನನ್ನ ಬ್ರ್ಯಾಂಡ್ ಹೆಸರು ಹೇಳ್ತೀನಿ. ಸೊ ಜಾಸ್ತಿ ಬಿಸ್ಕೆಟ್ಸ್ ಇದೆಲ್ಲ ಹುಲಿ ಬಿಸ್ಕೆಟು, ಮತ್ತು ಸೂರ್ಯ ಬಿಸ್ಕೆಟು, ಸನ್ಫಿಸ್ಟು, ಮತ್ತು ಇನ್ನು ಟೈಗರು, ಈ ಥರ ಅದೆಲ್ಲ ಅಲ್ಲೇ ಬ್ರ್ಯಾಂಡ್ಸ್ ಆಗೋಯಿತು. ಸೊ ಈಗ ಮಾಡರ್ನ್ ಆಗಿ ಜಾಸ್ತಿ ಕ್ರೀಮ್ ಬಿಸ್ಕೆಟ್ಸ್ ಸಿಕ್ಕಾಪಟ್ಟೆ ಬಿಸ್ಕೆಟ್ಸ್ನ ನಿಮ್ಮ ಮಕ್ಕಳಿಗೆ ನೀವು ಸ್ನ್ಯಾಕ್ಸ್ ಅನ್ನೋ ಒಂದು ವಿಷಯದಲ್ಲಿ ಹಾಕಿ ಕೊಡ್ತಿದ್ದೀರಾ. ಅದು ಡೈರೆಕ್ಟಾಗಿ ಶುಗರ್ನ ನಿಮ್ಮ ಬ್ರೈನ್ಗೆ ಕಳಿಸ್ತಿದೆ. ನಿಮ್ಮ ಮಕ್ಕಳು ಯಾಕೆ ಅಷ್ಟು ಶಾರ್ಪಾಗಿ ಇಲ್ಲ, ಗ್ರಾಸ್ಪ್ ಮಾಡ್ತಿಲ್ಲ ಅಂದರೆ ಅವರ ಒಂದು ಬ್ರೈನ್ ಫಾಗಿ ಆಗಿಬಿಟ್ಟಿದೆ. ನ್ಯೂಟ್ರಿಷನ್ ಅನ್ನೋದು ಕರೆಕ್ಟಾಗಿಲ್ಲ. ರಿಪೀಟೆಡಾಗಿ ಶುಗರ್ಸ್ನ ಕೊಡ್ತಿದ್ದೀರಾ. ಅದರಿಂದ ಏನಾಗ್ತಿದೆ ಅಂದರೆ ಅವ್ರು ಡೋಪಮೈನ್ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ನೀವು ಕೊಟ್ಟಿಲ್ಲ ಅಂದರೆ ನೋಡಿ ಎಷ್ಟು ಹಠ ಮಾಡ್ತಾರೆ ಅಂತ, ಚಾಕ್ಲೇಟ್ಸ್ಗೆ, ಶುಗರ್ಸ್ಗೆ, ಐಸ್ ಕ್ರೀಮ್ಸ್ಗೆ. ಸೊ ಈ ವಿಷಯಗಳಿಗೆಲ್ಲ ನೀವು ನಿಮ್ಮ ಮಕ್ಕಳನ್ನ ಅಡಿಕ್ಟ್ ಮಾಡಿಬಿಟ್ಟಿದ್ದೀರಾ. ಸೊ avoid giving those things also. So biscuits is completely no in your breakfast meal. And 7th one, last point ಏನು ಅಂದರೆ ಹೈ ಸ್ಪೈಸಿ ಮೀಲ್ಸ್. ಸೊ ಹೈ ಸ್ಪೈಸಿ ಆಗಿ ನೀವು ಫಸ್ಟ್ ಮೀಲ್ನೇ ನೀವು ತಗೊಂಡ್ರೆ ಮುಗೀತು, ಅಲ್ಲೇ ನಿಮ್ಮ ಒಂದು ಬಾಡಿಗೆ ನೀವು ಡ್ಯಾಮೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸ್ಪೈಸಿ ನೂಡಲ್ಸ್ ಆ್ಯಂಡ್ ಸ್ಪೈಸಿ ಥಿಂಗ್ಸ್, ಸ್ಪೈಸಿ ಜಾಸ್ತಿ ಖಾರ ಹಾಕಿ ತಿನ್ನೋದು, ಈ ಥರ ವಿಷಯಗಳೆಲ್ಲ ಜಾಸ್ತಿ ವಿಷಯ ನಡೀತಿದೆಯಲ್ಲ. ಸೊ ಅದನ್ನೆಲ್ಲನೂ ನೀವು ಸ್ಟಾಪ್ ಮಾಡಬೇಕು. ಸೊ ಬ್ರೇಕ್ಫಾಸ್ಟ್ ಅನ್ನೋದು ನಮ್ಮ ಒಂದು ಬ್ರೇಕ್ನ ನಾವು ನಮ್ಮ ಒಂದು ಫಾಸ್ಟನ್ನ ಬಂದು ನಾವು ಬ್ರೇಕ್ ಮಾಡ್ತಿದ್ದೀವಿ. ಸೊ ಆ ಒಂದು ಟೈಮಲ್ಲಿ ನಾವು ನ್ಯೂಟ್ರಿಷನ್ ರಿಚ್ ಆಗಿರುವ ಫುಡ್ಸ್ನ ತಗೊಬೋದು. ಸೊ ಏನೇನೆಲ್ಲ ತಗೊಬೋದು ಅನ್ನೋದನ್ನು ನಾನು ಇಲ್ಲೊಂದು 2 ನಿಮಿಷ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿ ನಿಮ್ಗೆ ಹೇಳ್ಬಿಡ್ತೀನಿ. ಸೊ ಪ್ರೋಟೀನ್ ಆ್ಯಂಡ್ ಫ್ಯಾಟ್ ಕಾಂಬಿನೇಷನಲ್ಲಿರುವ ಮೀಲ್ಸ್ನ ತಗೊಂಡ್ರೆ ನೀವು ಅಲ್ಲಿಂದ ಒಂದು 3ರಿಂದ 4 ಅವರ್ ನಿಮ್ಮ ಮತ್ತೆ ಹಸಿವಾಗ್ದಿರಾ, ಸೊ ಎನರ್ಜೆಟಿಕ್ ಆಗಿ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡೋದಕ್ಕೆ ನಿಮಗೆ ಚಾನ್ಸಸ್ ಅನ್ನೋದು ಸಿಗುತ್ತೆ. ಸೊ ಅದು ಏನೇನು ಅಂತ ಕೇಳಿದ್ರೆ ನ್ಯೂಟ್ರಿಷನ್ ರಿಚ್ ಫುಡ್ಸ್ ಈಸ್ ನಂಬರ್ 1 ಸೂಪರ್ ಫುಡ್ ಇನ್ ದ ವರ್ಲ್ಡ್. ಏನು ಅಂತ ಕೇಳಿದ್ರೆ ಎಗ್ಸ್.
ಎಸ್. ಸೊ ಎಗ್ಸಲ್ಲಿ ವೈಟಮಿನ್ ಸಿನ ಮಾತ್ರ ಬಿಟ್ಟು ಬೇರೆ ಎಲ್ಲ ವೈಟಮಿನ್ಸು ಇದೆ. ಅದೊಂದು ಸೂಪರ್ ಫುಡ್ ಅಂತ ನಾನು ಕರಿತೀನಿ. ನಾನು ಒಂದು ದಿನಾಗೆ ಮಿನಿಮಮ್ 10 ಮೊಟ್ಟೆ ಅನ್ನೋದು ನಾನೇ ತಿಂದುಬಿಡ್ತೀನಿ. ಸೊ ಇದನ್ನು ನೋಡಿ ನಮ್ಮ ಮನೆಯಲ್ಲಿ ನನ್ನ ಬೈತಾ ಇರ್ತಾರೆ, ಬಟ್ ಸ್ಟಿಲ್ ಇಟ್ಸ್ ಅ ಸೂಪರ್ ಫುಡ್ ಗೈಸ್. ಸೊ ಅದನ್ನು ಮಾತ್ರ ಅವಾಯ್ಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಆರಾಮಾಗಿ 3-5 ಎಗ್ಗನ್ನ ನೀವು ಬ್ರೇಕ್ಫಾಸ್ಟಲ್ಲೇ ತೊಗೊಬೋದು. ಆಮ್ಲೆಟ್ ಮಾಡಿ, ಬುರ್ಜಿ ಮಾಡಿ, ಸೊ ನಿಮ್ಗೆ ಹೆಂಗೆ ಇಷ್ಟ ಬರುತ್ತೋ ಆ ಥರ ಇಷ್ಟ ಬಂದಂಗೆ ಮಾಡ್ಕೊಂಡು ತಿನ್ನಿ. ಸೊ ಅದ್ರ ಜೊತೆಗೆ ಫ್ಯಾಟ್ ಸೋರ್ಸಸ್ ಲೈಕ್ ಅದನ್ನು ಗೀದಲ್ಲಿ ಫ್ರೈ ಮಾಡಿ ಆಮ್ಲೆಟ್ ಮಾಡ್ತೀರಾ ಅಂದರೆ ಬಟರ್ನ ಯೂಸ್ ಮಾಡಿ. ಸೊ ಇದ್ರ ಬಗ್ಗೆ ನಾನು ಅಪ್ಕಮಿಂಗ್ ಡೇಸಲ್ಲಿ ಸೆಪರೇಟ್ ಎಪಿಸೋಡ್ ಅನ್ನೋದನ್ನು ನಾನು ಮಾಡೋಣ ಅಂತಿದ್ದೀನಿ. ನಾನು ಜಾಸ್ತಿ ಹೆಲ್ತ್ ಕಾಂಟೆಂಟ್ನ ತೊಗೊಂಬರ್ತಿದ್ದೀನಿ, ಜಾಸ್ತಿ ಜನಕ್ಕೆ ಹೆಲ್ಪ್ ಆಗಬೇಕು ಅನ್ನೋದಕ್ಕೆ. ಸೊ ಈ ಥರ ಒಂದು ಬ್ರೇಕ್ನ ನೀವು ಫಾಸ್ಟ್ ಮಾಡಬೇಕು. ಅದು ಬಿಟ್ಟುಬಿಟ್ಟು ಕಾರ್ಬೋಹೈಡ್ರೇಟ್ ರಿಚ್ ಆಗಿರುವ ಫುಡ್ಸಲ್ಲಿ ನೀವು ಬ್ರೇಕ್ನ ಫಾಸ್ಟ್ ಮಾಡಬೇಡಿ ಯಾವತ್ತು. ದಟ್ ಈಸ್ ನಾಟ್ ಅ ಸ್ಟೇಪಲ್ ಥಿಂಗ್. ಸೊ ಇದೇ ಥರ ಜಾಸ್ತಿ ಫಿಟ್ನೆಸ್ ವೀಡಿಯೋಸ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಚೆನ್ನಾಗಿದೆಯಪ್ಪ, ಇದನ್ನು ನಮ್ಗೆ ಗೊತ್ತಿರೋರೆಲ್ಲ ನೋಡಬೇಕು, ನಮ್ಮ ಒಂದು ಫ್ರೆಂಡ್ಸ್ ನೋಡಬೇಕು, ಫ್ಯಾಮಿಲಿ ನೋಡಬೇಕು, ಅವರಿಗೆ ತಿಳಿಸ್ಬೇಕು ಅಂದ್ಕೊಂಡ್ರೆ ಸೊ ಡೂ ಮಿ ಎ ಪರ್ಸ್ನಲ್ ಫೇವರ್. ಏನು ಅಂದರೆ ಈ ಒಂದು ಶೇರ್ ಅನ್ನೋ ಒಂದು ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ಲಿಂಕ್ನ ನೀವು ನಿಮ್ಮ ಒಂದು ಫ್ಯಾಮಿಲಿ ಗ್ರೂಪ್ಸಲ್ಲಿ ಶೇರ್ ಮಾಡ್ಬೋದು, ಇಲ್ಲ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಇಡ್ಬೋದು. ಸೊ ಅದರಿಂದ ನಿಮಗೆ ಗೊತ್ತಿರೋರೆಲ್ಲ ಈ ವಿಡಿಯೋನ ಕ್ಲಿಕ್ ಮಾಡಿ ಅಟ್ಲೀಸ್ಟ್ ಅವ್ರು ನೋಡಿ. ಸೊ ಯಾರಿಗಾದರೂ ಒಬ್ಬರಿಗೆ ಮಾತ್ರ ಈ ವಿಡಿಯೋ ಹೆಲ್ಪ್ ಆದರೆ ಸೊ ದಟ್ಸ್ ಮೈ ಎಫರ್ಟ್ ಗಾಟ್ ಸ್ಯಾಟಿಸ್ಫೈಡ್ ಅನ್ಕೊತೀನಿ. ಸೊ ಅಂಟಿಲ್ ದೆನ್ ಸೈನಿಂಗ್ ಆಫ್, ದಿಸ್ ಇಸ್ ಕೋಚ್ ಅಕ್ಷಯರಾಮ್. ಸ್ಟೇ ಫಿಟ್ ಆ್ಯಂಡ್ ಸ್ಟೇ ಹೆಲ್ದಿ.